ಹಾಯ್ ಶುಭೋದಯ ಎಲ್ಲರಿಗೂ. ಇವಾಗಂತೂ ತುಂಬ ಚಳಿ ಅಂದರೆ ಚಳಿ ಇರುತ್ತೆ. ಹಾಗಾಗಿ ಯಾಕೋ ಇವತ್ತು ನನ್ನ ಮಗಳು ನನ್ನಿಂದನೇ ಎದ್ಬಿಟ್ಟು ತುಂಬ ಗಲಾಟೆ ಮಾಡ್ತಾಯಿದ್ಲು. ಹಾಗಾಗಿ ಅವಳನ್ನ ಹೊರಗಡೆ ಕರ್ಕೊಂಬಂದು ಅವಳಿಗೆ ಸಮಾಧಾನ ಮಾಡಿ ಅವಳಿಗೆ ಫುಲ್ಲು ಪ್ಯಾಂಪ್ರಿಂಗ್ ಮಾಡ್ತಾಯಿದ್ದೆ. ಮತ್ತು ಅವಳನ್ನ ಮಲಗಿಸ್ಬಿಟ್ಟು ಬಂದು ನಾನು ಸ್ವಲ್ಪ ಬಿಸಿನೀರು ಕುಡಿದು ಆಮೇಲೆ ಅಡುಗೆ ಮಾಡೋಣ ಅಂತ ಯೋಚನೆ ಮಾಡಿ ಖಾರ ಪೊಂಗಲ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಅದಾದಮೇಲೆ ಖಾರ ಪೊಂಗಲ್ ಸ್ವಲ್ಪ ಪೆಪ್ಪರೆಲ್ಲ ಹಾಕೋದ್ರಿಂದ ಖಾರ ಇರುತ್ತಲ್ಲ, ಹಾಗಾಗಿ ಅವ್ರಿಗೆ ಮೊಸರು ಜೊತೆ ಕೊಡ್ತೀನಿ. ಅವಾಗ ಆರಾಮಾಗಿ ತಿನ್ಕೋತಾರೆ. ಮಕ್ಕಳಿಗೆಲ್ಲ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಸಿದಾಯಿತು. ಮಗುನೂ ಸ್ಕೂಲಿಗೆ ರೆಡಿ ಮಾಡಿದೆ. ಅವ್ರ ಅಪ್ಪ ಜೊತೆ ಸ್ವಲ್ಪ ಆಟ ಆಡಿಕೊಂಡು ನೆನ್ನೆ ಕೇಕ್ ತೊಗೊಂಬಂದಿದ್ರು. ಅವ್ರಿಗೆ ಸ್ವಲ್ಪ ಸ್ನ್ಯಾಕ್ಸ್ ಥರ ಅಂದ್ಬಿಟ್ಟು ಅದು ಸ್ವಲ್ಪ ತಿನ್ನಿಸಿ ಆಮೇಲೆ ಮಗುನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ. ಇವತ್ತು ತುಂಬ ಅಂದರೆ ತುಂಬ ಚಳಿ ಆಗ್ತಾನೆ ಇತ್ತು. ಹೊರಗಡೆ ಹೋಗೋಕ್ಕೆ ಆಗ್ತಾಯಿರಲಿಲ್ಲ, ಮನೆ ಬಿಡೋಕ್ಕೂ ಆಗ್ತಾಯಿರಲಿಲ್ಲ. ಮನೆಯಲ್ಲಿ ನಮ್ಮ ಶಾರು ನೋಡ್ಬೋದು ಒಂಥರ ಜಿಗಣೆ ಅಂತಾರಲ್ಲ ಹಂಗೆ ಕಚ್ಕೊಬಿಟ್ಟಿದ್ಲು. ಚಳಿಗೆ ಕೆಳಗಡೆನೇ ಹಿಡಿತಾ ಇರಲಿಲ್ಲ. ಮಮ್ಮಿ 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 ಅಂತ ಮೇಲ್ಗಡೆನೇ ಇದ್ಲು. ಇವತ್ತೆಲ್ಲ ಅವಳ ದಿನನೇ ಆಯಿತು. ಬೇರೆ ಏನೂ ಕೆಲಸ ಮಾಡಲಿಕ್ಕೆ ಆಗಿಲ್ಲ. ಆಮೇಲೆ 1:30 ಅಷ್ಟರಲ್ಲಿ ಅವಳಿಗೂ ಫ್ರೆಶ್ ಅಪ್ ಮಾಡಿಸಿ ನಾನು ಫ್ರೆಶ್ ಅಪ್ ಆಗಿ ಆಮೇಲೆ ಹೋಗಿ ಪುನರಿನ ಕರ್ಕೊಂಬಂದು ಫ್ರೆಶ್ ಆಗಿ ತರಕಾರಿ ಬಂದಿತ್ತು, ಹಂಗಾಗಿ ಅದನ್ನು ತೊಗೊಂಡು ಸುಳ್ಕೊಂಡು ಕೂತಿದ್ವಿ. ನೋಡ್ಬೋದು ನನ್ನ ಮಕ್ಕಳು ಎಷ್ಟು ಬ್ಲೆಸ್ಸಿಂಗ್ಸ್ ದೇವ್ರು ನನಗೆ ಅಂತಂದರೆ, ನನಗಿಬ್ರು ಹೆಣ್ಮಕ್ಳು ಕೊಟ್ಟಿರೋದು ಯಾವುದೇ ರೀತಿ ಬೇಜಾರಿಲ್ಲ. ನನಗೆಲ್ಲ ಕೆಲಸದಲ್ಲೂ ಹೆಲ್ಪ್ ಮಾಡ್ತಾರೆ. ಆಮೇಲೆ ಎಳ್ನೀರು ಕುಡಿದು ಮಗುಗೆ ಓದಿಸೋದಕ್ಕೆ ಕೂತ್ಕೊಂಡೆ. ಪ್ರೀ ಸ್ಕೂಲಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಹಾಗಾಗಿ ಇದಾಗಿತ್ತು ಇವತ್ತಿನ ನನ್ನ ಮಿನಿ ವ್ಲಾಗ್.